ನಮಸ್ತೆ ವೀಕ್ಷಕರೇ, ನೋಡಿ ಇವತ್ತು ನಾನು ನಿಮಗೆ ಈ ಸೀಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಸೀಟ್ನ ನಾವು HPL ಸೀಟ್ ಅಂತ ಕರಿತೀವಿ ಅಥವಾ ಪಂಡ್ರಮ್ಯಾಕ್ ಸೀಟ್ ಅಂತ ಕರಿತೀವಿ. HPL ಸೀಟ್ ಅಂತಂದರೆ ಹೈ ಪ್ರೆಷರ್ ಲ್ಯಾಮಿನೇಟೆಡ್ ಸೀಟ್. ಇದನ್ನು ಗೇಟ್ಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ವೀಡಿಯೋದಲ್ಲಿ ತೋರಿಸಿ. 24 ಅಡಿ ಅಗಲ 5 ಅಡಿ ಹೈಟ್ ಬರುತ್ತೆ ಗೇಟು. ಇದು ರಿವೇಟಿಂಗ್ ಗನ್ ಒಳಗಡೆ ಈ ಥರ ರಿವೇಟ್ನ ಇಟ್ಕೊಂಡು ನಾವು 2 to 3 ಶಾರ್ಟ್ಸಲ್ಲಿ ಪಂಚ್ ಮಾಡಬೇಕು. ಇಲ್ಲಿ ನಾವು ಬ್ರೌನ್ ಕಲರ್ HPL ಸೀಟ್ನ ಯೂಸ್ ಮಾಡಿದ್ದೀವಿ. ಹಾಗಾಗಿ ರಿವೇಟ್ ಕೂಡ ಅದೇ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದು ರಿವೇಟ್ಸ್. ಇದು ಲೆಂತ್ 25 mm ಬರುತ್ತೆ, ಥಿಕ್ನೆಸ್ 6 mm ಬರುತ್ತೆ. ಫೈನಲ್ ಆಗಿ ಇದು ರಿಟರ್ನ್ ಆಗೋದು 18 to 20 mm ತನಕ ಉಳ್ಕೊಳ್ಳುತ್ತೆ. SS ಸ್ಟೀಲ್ ಅಥವಾ ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ ಇದನ್ನು. ಹೆಡ್ ಮತ್ತು ಗ್ರಿಪ್ ಬ್ರೌನ್ ಕಲರ್ ಇದೆ. HPL ಸೀಟು ಮಾರ್ಕೆಟಲ್ಲಿ 8 ಅಡಿಗೆ 4 ಅಡಿ ಸಿಗುತ್ತೆ. ಒಂದು ಸೀಟು 1 ಸ್ಕ್ವೇರ್ ಫುಟ್ಗೆ ನಿಮಗೆ 150 600 ರೂಪಾಯಿ ತನಕ ಇದೆ. ನಾವು ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು 350 ರೂಪಾಯಿ ಸ್ಕ್ವೇರ್ ಫುಟ್ಗೆ ಕ್ವಾಲಿಟಿ ಇರೋದನ್ನ ಯೂಸ್ ಮಾಡಿದ್ದೀವಿ. ಇದು ಫೈರ್ ರೆಸಿಸ್ಟೆಂಟ್ ಆಗಿದೆ. ನೀವು ಕೂಡ ಮಾರ್ಕೆಟಲ್ಲಿ ತೊಗೋಬೇಕಾದ್ರೆ ಸ್ಪೆಸಿಫಿಕೇಷನ್ನ ಓದಿ ತೊಗೊಳ್ಳಿ. ತುಂಬ ಹಾರ್ಡ್ ಇದೆ, ಲೋಡ್ ತಗೊಳುತ್ತೆ, ಅಷ್ಟು ಸುಲಭವಾಗಿ ಬ್ರೇಕ್ ಆಗೋದಿಲ್ಲ. ಗೇಟ್ ಫ್ರೇಮ್ MS2 ಮಾಡಿದ್ದೀವಿ. HPL ಸೀಟ್ ಇನ್ಸ್ಟಾಲ್ ಮಾಡೋಕ್ಕೂ ಮೊದಲೇ ಫ್ರೇಮ್ಗಳಿಗೆ ಆ್ಯಂಟಿ ಕೊರೋಷನ್ ಪೇಂಟ್ ಮಾಡಬೇಕು. ಫ್ರೇಮ್ ಸೆಕ್ಷನ್ಗಳನ್ನ ಸರಿಯಾಗಿ ಅಳತೆ ಮಾಡಿ ಅದನ್ನು ಮಾರ್ಕಿಂಗ್ ಮಾಡಿ HPL ಸೀಟ್ ಮೇಲ್ಗಡೆ ನೀಟಾಗಿ ಕಟ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ. ಲೇಬರ್ ಕಾಸ್ಟ್ ಇದಕ್ಕೆ 45 ರೂಪೀಸ್ ಬೀಳುತ್ತೆ ಸ್ಕ್ವೇರ್ ಫುಟ್ಗೆ. ಇದನ್ನು ವಾಲ್ ಕ್ಲಾಡಿಂಗಲ್ಲೂ ಯೂಸ್ ಮಾಡ್ತಾರೆ, ಪಾರ್ಟಿಷನ್ ಕ್ಲಾಡಿಂಗಲ್ಲೂ ಯೂಸ್ ಮಾಡ್ತಾರೆ, ಮತ್ತು ಡೆಕೋರೇಷನ್ ಪರ್ಪಸ್ಸು ನಿಮಗೆ ಎಲ್ಲಿ ಶೂಟ್ ಆಗುತ್ತೋ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಡ್ರಿಲ್ಲಿಂಗ್ ಮಿಷಿನ್ಗೆ 6 mm ಬಿಟ್ನ ಹಾಕ್ಕೊಂಡು ಡ್ರಿಲ್ ಮಾಡ್ತಾ ಇದ್ದೀವಿ. ನೋಡಿ, ರಿವೆಟ್ ಫೈನಲ್ ಆಗಿ 18 to 20 mm ಉಳ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ಅಂದರೆ ನೋಡಿ, MS2 ಇಲ್ಲಿ 2 ಇಂಚ್ ಯೂಸ್ ಮಾಡಿದ್ವಿ. 2 ಇಂಚ್ ಅಂದರೆ 50 mm ಯೂಸ್ ಮಾಡಿದ್ವಿ. ಇದು ಸೀಟ್ ಥಿಕ್ನೆಸ್ ನಿಮಗೆ 6 mm ಇದೆ. ಸೊ ನಾವು 1 ಇಂಚ್ನ ಸೆಲೆಕ್ಟ್ ಮಾಡಿ ಪಂಚ್ ಮಾಡಿದ್ರೆ ಅದು ಫೈನಲ್ ಆಗಿ 18 to 20 mm ಉಳ್ಕೊಳ್ಳುತ್ತೆ. ನೋಡಿ, ಜಾಬ್ ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ ಕೆಲಸ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ವೀಕ್ಷಕರೇ, ಇನ್ನೂ ಉಪಯುಕ್ತವಾದ ಮಾಹಿತಿಗೋಸ್ಕರ ನನ್ನ ಚಾನಲ್ ನಿಧಿ ಬಿಲ್ಡರ್ಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಅಭಿಮಾನ ಇದೇ ಥರ ಕಂಟಿನ್ಯೂ ಆಗಲಿ ವೀಕ್ಷಕರೇ. ಥ್ಯಾಂಕ್ ಯು.